ಸೊ ಮುಂದೆ ಈ ರೊಬೋಟಿಕ್ ಸರ್ಜರಿ ಇದೆಯಲ್ಲ ಡಾಕ್ಟ್ರೆ, ಇದು ಗೇಮ್ ಚೇಂಜರಾ ಅಥವಾ ಬರೀ ಹೈಪಾ? ಹೈಪಲ್ಲ, ಡೆಫಿನೆಟ್ಲಿ ಗೇಮ್ ಚೇಂಜರ್ ಅಂತ ಹೇಳ್ಬೋದು ಅದನ್ನು. ಕಾರಣ ಏನಂದರೆ, ಈಗ ನಿಮಗೊಂದು ನಾನೊಂದು ಉದಾಹರಣೆ ಕೊಡ್ತೀನಿ. ನಾವು ನೀ ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಈ ಥೈ ಬೋನು, ಲೆಗ್ ಬೋನ್ ಅಂತ ಹೇಳ್ತೀವಿ, ಅದನ್ನು ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಕಟ್ ಮಾಡ್ತೀವಿ. ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಆ ಕಾರ್ಟಿಲೇಜ್ನ ಒಂದು 2 ಮಿಲಿಮೀಟರ್ಸ್ನ ಕಟ್ ತೊಗೊಂಡು ನಾವು ಅದನ್ನು ವಿಲ್ ಶೇಪ್ ಇಟ್ ಟು ಎ ಪೊಸಿಷನ್ ವೇರ್ ಆ ಕಪ್ ಬಂದು ಕುತ್ಕೊಳ್ಬೇಕು. ಆ ರೀತಿ ಆ ಕಪ್ಪು ಬಂದು ಕುತ್ಕೊಳ್ಬೇಕಾದ್ರೆ ಅದನ್ನು ಸುಮಾರು ಕಡೆ ಕಟ್ ಮಾಡಬೇಕಾಗತ್ತೆ. ಆ ಕಟ್ ಮಾಡಬೇಕಾದ್ರೆ ನಾವು ಎಷ್ಟೇ ನಿಪುಣರಾಗಿದ್ದರು, ನಾನೊಂದು 25 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದ್ರೂ, ಎಷ್ಟೋ ಸಾವಿರ ಆಪ್ರೇಷನ್ ಮಾಡಿದ್ರೂ, ದೇರ್ ಕ್ಯಾನ್ ಸಮ್ಟೈಮ್ಸ್ ಬಿ ಹ್ಯೂಮನ್ ಎರರ್. ಮನುಷ್ಯ ಸಹಜ ಅದು. ನಾವು ಇವಾಗ ಒಂದು ಇದು ಈ ಆ್ಯಂಗಲ್ ಅಂತ ಹೇಳ್ತೀವಿ, ಇದು ನೀವು 90 ಅಂತ ಹೇಳ್ಬೋದು, ಹೌದಲ್ವಾ? ಅದು 88 ಇರ್ಬೋದಲ್ವಾ, 91 ಇರ್ಬೋದಲ್ವಾ? ಸೊ ಇದನ್ನು ನಾವು 88 ಅಂತ ನಾವು ಆನ್ ಟೇಬಲ್ ಯಾರು ಹೇಳ್ತಾರೆ? ನಮಗೆ ರೋಬೋ ಹೇಳುತ್ತೆ. ರೋಬೋದಲ್ಲಿ ಅಷ್ಟು ಪ್ರಿಸಿಷನ್ ಇರುತ್ತೆ. ನಾವು ಹಿಂದಿನ ದಿನವೇ ಅದನ್ನು ನಾವು ಅವ್ರ ಇಮೇಜಸ್ನೆಲ್ಲ 3D ಬೇಸ್ಡ್ ಮಾಡಿಕೊಂಡು ಆ ಸಾಫ್ಟ್ವೇರಲ್ಲಿ ಹಾಕ್ಬಿಟ್ಟಿರ್ತೀವಿ. ಆ ಸಾಫ್ಟ್ವೇರಲ್ಲಿ ಹಾಕ್ಬಿಟ್ಟು ಈ ಕನ್ವೆನ್ಷನಲ್ ಸರ್ಜರೀಸ್ ಏನಂದರೆ, ನಾವು ಓಪನ್ ಮಾಡಿ ಪ್ಲ್ಯಾನ್ ಮಾಡಿ ಕಟ್ ಮಾಡ್ತೀವಿ. ಇಲ್ಲಿ ಮೊದಲೇ ಒಂದಿನ ಮುಂಚೆನೇ ಪೇಷಂಟ್ದು ಡಿಜಿಟಲ್ ನಾವೊಂದು ಸರ್ಜರಿ ಮಾಡಿಬಿಟ್ಟಿರ್ತೀವಿ. ನಾಳೆ ಅವ್ರಿಗೆ ಆಪ್ರೇಷನ್ ಅಂದ್ರೂ ನಾವು ಹಿಂದಿನ ದಿನನೇ 3Dನಲ್ಲಿ ಹಾಕ್ಕೊಂಡು ಸಿಸ್ಟಮಲ್ಲಿ ಹಾಕ್ಕೊಂಡು ಇವ್ರ ಸೈಜ್ ಎಷ್ಟು, ಪೊಸಿಷನ್ ಪ್ಲೇಸ್ಮೆಂಟ್ ಯಾವ ರೀತಿ ಇರಬೇಕು, ಇಲ್ಲಿ ಎಷ್ಟು ಬೋನ್ ಕಟ್ ಮಾಡಿದ್ರೆ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಯಾವ ಆ್ಯಂಗಲ್ ತೊಗೊಳ್ಬೇಕು, ಎಷ್ಟು ಮಿಲಿಮೀಟ್ರ್ ಕಟ್ ಮಾಡಬೇಕು, ಎಲ್ಲನೂ ನಾವು ಒಂದಿನದ ಮುಂಚೆನೇ ಮಾಡಿಬಿಟ್ಟಿರ್ತೀವಿ. ಸೊ ಆಗೋಗಿರುತ್ತೆ. ಸೊ ಅದನ್ನು ನಾವು ಆಲ್ರೆಡಿ ಪ್ಲ್ಯಾಂಡ್ ಥಿಂಗ್ನ ನಾಳೆ ಬೆಳಿಗ್ಗೆ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅದನ್ನು. ಸೊ ಅಲ್ಲಿ ಹಂಗೆ ಮಾಡಿದವಾಗ ಆ ಪೇಷಂಟಿಗೆ ಪ್ರಿಸಿಷನ್ ಪರ್ಫೆಕ್ಷನ್ ಇರುತ್ತೆ. ಆ ಔಟ್ಕಮ್, ಆ ಪ್ರಿಸಿಷನ್ನು ಅಷ್ಟೊಂದು ಪರ್ಫೆಕ್ಟ್ ಆಗಿರೋದ್ರಿಂದ ಡೆಫಿನೆಟ್ಟಾಗಿ ಆ ನೀ ಜಾಯಿಂಟು ಏನು ಒಂದು ಇಷ್ಟು ವರ್ಷ ಅದು ಬಾಳಿಕೆ ಬರಬೇಕು ಅಂತಿರುತ್ತೆ, ಅದಕ್ಕಿಂತ ಒಂದು ಹೆಚ್ಚು ವರ್ಷನೇ ಬಾಳಿಕೆ ಬರುತ್ತೆ. ಅದರಿಂದ ಅವನಿಗೆ ಈ ವಿಲ್ ಬಿ ವೆರಿ ಕಂಫರ್ಟಬಲ್ ಪೇಷಂಟ್. ಸೊ ಆ ಇನ್ವೆಸ್ಟ್ಮೆಂಟಿಗೆ ಇನ್ನು ಎಷ್ಟು ಎಕ್ಸ್ಟ್ರಾ ವರ್ಷಗಳು ಅದು ಥರ? ನಾರ್ಮಲಾಗಿ ವೆಲ್ ಡನ್ ಜಾಯಿಂಟ್ ಅಂತ ಹೇಳ್ತೀವಲ್ಲ ಕನ್ವೆನ್ಷನಲ್ ಆಗಿ, ಅದು ವಿತೌಟ್ ರೋಬೋಟ್, ವೆಲ್ ಡನ್ ಜಾಯಿಂಟ್ ಅನ್ನೋದು ಒಂದು 20 ವರ್ಷ ಬರುತ್ತೆ. ವೆಲ್ ಡನ್ ಜಾಯಿಂಟ್ ಆಫ್ಟರ್ ದ ರಿಪ್ಲೇಸ್ಮೆಂಟ್. ರೋಬೋಟಲ್ಲಿ ಈಗ ರೋಬೋಟ್ ಬಂದು ಒಂದು 7-8 ವರ್ಷ ಆಯಿತು. ಈ ರೋಬೋಟಲ್ಲಿ ಮಾಡ್ತಾರೋ ಜಾಯಿಂಟ್ಸ್ ಇವಾಗ ಈ 7-8 ಇಯರ್ಸಿಂದ ದೇ ಆರ್ ಡೂಯಿಂಗ್ ವೆರಿ ಗುಡ್. ಬಟ್ ವಿತ್ ದ ಪ್ರಿಸಿಷನ್, ನಾವು ಮೊದಲೆಷ್ಟು ಬೋನ್ ಕಟ್ ಮಾಡ್ತಾಯಿದ್ದೀವಿ, ಇವಾಗ ಎಷ್ಟು ಕಡಿಮೆ ಕಟ್ ಮಾಡ್ತಾಯಿದ್ದೀವಿ, ಎಷ್ಟು ಬೇಗ ಪೇಷಂಟು ಪೇಯ್ನ್ ಫ್ರೀ ಸ್ಟೇಟಸ್, ಇನಿಷಿಯಲ್ ಪೋಸ್ಟ್ ಆಪ್ರೇಟಿವ್ ಪೇಯ್ನ್ ಅಂತ ಹೇಳ್ತೀವಿ, ಅದು ರೋಬೋಟಲ್ಲಿ ಕಡಿಮೆ ಇರುತ್ತೆ ಪೇಯ್ನು. ಇದರಿಂದ ಅವನು ಬೇಗ ಮನೆಗೂ ಹೋಗ್ಬೋದು, ಪೇಷಂಟು ಹಾಸ್ಪಿಟಲ್ ಟೈಮ್ಸ್ ಕಡಿಮೆ ಆಗುತ್ತೆ. ಇದೆಲ್ಲದ್ರಿಂದನೂ ನನ್ನ ಪ್ರಕಾರ ಇನ್ನೊಂದು 5-10 ವರ್ಷ ರೋಬೋಟ್ ಸರ್ಜರಿ ಲೈಫ್ ಜಾಸ್ತಿ ಆಗುತ್ತೆ. ನೈಸ್ ಡಾಕ್ಟ್ರೆ. ಈ ಮಧ್ಯೆ ನಾವು ಮಾತಾಡ್ತಾ ನೀವು ಆವಾಗಲೇ ಹೇಳಿದ್ರಿ ಆರ್ಥ್ರೈಟಿಸಲ್ಲಿ 90% ಹೆಣ್ಮಕ್ಳೇ ಬರೋದಂತ. ಅಫ್ಕೋರ್ಸ್ ನಾವು ಮಂಡಿ ಜಾಯಿಂಟ್, ಮಂಡಿ ಜಾಯಿಂಟ್ ರಿಪ್ಲೇಸ್ಮೆಂಟ್, ಮಂಡಿ ನೋವು, ಮಂಡಿ ಸವಿತ ಹೆಣ್ಮಕ್ಳಲ್ಲಿ ಜಾಸ್ತಿ ಇರುತ್ತೆ. ಯಾಕೆ ಇದು ಹಿಂಗೆ ಡಾಕ್ಟ್ರೆ? ಕಾರಣ ಏನಂದರೆ, ಲೇಡೀಸಲ್ಲಿ ಆಫ್ಟರ್ ಮೆನೋಪಾಸ್, ಅವರು ಮುಟ್ಟು ನಿಂತ ನಂತರ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಏನಿರುತ್ತೆ ಅದರ ಲೆವೆಲ್ ಕಡಿಮೆ ಆಗಿಬಿಡುತ್ತೆ. ಆ ಈಸ್ಟ್ರೋಜನ್ ಅನ್ನೋದು ಜಾಯಿಂಟ್ ಲೂಬ್ರಿಕೇಷನ್, ಜಾಯಿಂಟ್ ಸ್ಟ್ರೆಂತ್ಗೆ ಭಾಳ ಅನುಕೂಲಕರವಾಗಿರುವಂಥ ಹಾರ್ಮೋನ್ ಅದು. ಅದ್ರದ್ದು ಲೆವೆಲ್ ಡ್ರಾಪ್ ಡೌನ್ ಆದಾಗ ನಿಮ್ಮಲ್ಲಿ ಜಾಯಿಂಟಲ್ಲಿ ಲೂಬ್ರಿಕೇಷನ್ ಕಡಿಮೆ ಆಗುತ್ತೆ. ಲೂಬ್ರಿಕೇಷನ್ ಅಂದರೆ ಜಸ್ಟ್ ಲೈಕ್ ಎ ಗ್ರೀಸ್. ಇವಾಗ ನಾವು ಶಟರ್ಸಲ್ಲಿ ಗ್ರೀಸ್ ಹಾಕ್ತೀವಿ, ಗ್ರೀಸ್ಡ್ ಶಟರ್ಸ್ ಎಷ್ಟು ಸ್ಮೂತಾಗಿ ಆಪ್ರೇಟ್ ಮಾಡ್ಬೋದು, ಗ್ರೀಸ್ ಇಲ್ಲದಿರೋ ಶಟರ್ಸ್ ಎಷ್ಟು ರಫ್ ಆಗಿ ಆಪ್ರೇಟ್ ಮಾಡಬೇಕಾಗತ್ತೆ. ಅದೇ ಥರನೇ ಜಾಯಿಂಟಲ್ಲೂ ಲೂಬ್ರಿಕೇಷನ್ ಕಡಿಮೆ ಆದಾಗ ಒಂದು ಮೂಳೆ ಒಂದಕ್ಕೊಂದು ರಬ್ ಆಗುತ್ತೆ. ಆ ರಬ್ ಆದಾಗ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಫ್ರಿಕ್ಷನ್ ಕ್ರಿಯೇಟ್ ಆದಾಗ ಜಾಯಿಂಟ್ ಸವಿಯುತ್ತೆ. ಸೌದಾಗ ನಿಮಗೆ ನೋವು ಬರುತ್ತೆ. ಸೊ ಅದು ಲೇಡೀಸಲ್ಲಿ ಆಫ್ಟರ್ ಮೆನೋಪಾಸ್ ಇಟ್ ಈಸ್ ವೆರಿ ಕಾಮನ್. ಇದು ನೇಚರ್ ಮಾಡಿರೋ ಚೀಟಿಂಗ್ ಅಲ್ವಾ? ಅಂದರೆ ಇದು ಸೊಲ್ಯೂಷನ್ ಏನು ಡಾಕ್ಟ್ರೆ? ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ, ನಮ್ಮ ಇಂಡಿಯನ್ ಸಿನಾರಿಯೋ ತಗೊಂಡ್ರೆ ನಾವು, ನಮ್ಮಲ್ಲಿ ಹೆಣ್ಮಕ್ಳ ಹೈಟು ಒಂದು 5.2, 5.1 ಆವ್ರೇಜ್. ಎಲ್ಲರೂ ಒಂದು 5 ಅಡಿ ಅಂತ ಅಂದ್ಕೊಳ್ಬೋದು ನಾವು. 5.1 5.2 ಇರ್ತಾರೆ. ಅವರಲ್ಲಿ ನಮ್ಮ ದೇಹದ ಏನು ಮೇಕೇನಿರುತ್ತೆ, ನಮ್ಮ ದೇಹ ಸ್ಥಿತಿ, ಅವರಲ್ಲಿ ಶಾರ್ಟ್ ಸ್ಟೇಚರ್ ಇರೋದ್ರಿಂದ ಅವರು ತೈಸ್ ಎಲ್ಲ ಸ್ವಲ್ಪ ದಪ್ಪ ಇರುತ್ತೆ. ಯಾಕಂದರೆ ಲೇಡೀಸಲ್ಲಿ ಡೆಲಿವರಿ ಪ್ರೆಗ್ನೆಂಟ್ ಆಗಿ ಮಕ್ಕಳು ಡೆಲಿವರಿ ಮಾಡ್ತಾರೆ, ಅವ್ರಿಗೋಸ್ಕರ ದೇವರು ಅವ್ರಿಗೆ ಯಾವ ರೀತಿ ಇದೆ ಅಂದರೆ ವೈಡರ್ ಪೆಲ್ವಿಸ್ ಅಂತ ಇರ್ತೀವಿ ನಾವು. ಅದರಿಂದ ಅವ್ರಿಗೆ ತೈಸ್ ಎಲ್ಲ ಸ್ವಲ್ಪ ದಪ್ಪ ಇರುತ್ತೆ. ಸೊ ಲೋಡು ಜಾಯಿಂಟ್ ಮೇಲೆ ಜಾಸ್ತಿ ಬೀಳುತ್ತೆ. ಅಂಥವ್ರು ಏನಾದರೂ ಭಾರ ಜಾಸ್ತಿ ಆಗೋದಾಗ, ಶಾರ್ಟ್ ಸ್ಟೇಚರ್, ಆಲ್ರೆಡಿ ಶಾರ್ಟ್ ಸ್ಟೇಚರ್ ಅವರು ಭಾರ ಜಾಸ್ತಿ ಆಗ್ತಾರೆ. ಆಫ್ಟರ್ ಮೆನೋಪಾಸ್ ಅವರಲ್ಲಿ ಹಾರ್ಮೋನಲ್ ಚೇಂಜಸ್ಸಿಂದ ಎಷ್ಟೊಂದು ಜನ ನೀವು ನೋಡಿರ್ತೀರ, 45ವರೆಗೂ ಒಂದು ತೂಕ ಇರ್ತಾರೆ, 45ರಿಂದ 50 ಆದಮೇಲಿಂದ ಒಂದು 5-6 kg ಜಾಸ್ತಿ ಆಗಿಬಿಡ್ತಾರೆ. ಸೊ ಅವರಲ್ಲಿ ಆವಾಗ ಪ್ರೆಷರ್ ಆನ್ ದ ನೀಸ್ ಇನ್ಕ್ರೀಸ್ ಆಗುತ್ತೆ. ಅಂಥವರಲ್ಲಿ ನೀ ಸವಿಯೋದು ಜಾಸ್ತಿ ಆಗುತ್ತೆ.
ಸೊ ಅವಾಗ ನಾವು ಅವ್ರಿಗೆ ನಾವು ಅವಾಗ ಒಳ್ಳೆ ಎಕ್ಸಸೈಸಸ್ಸು, ಆಹಾರ, ಸೊ ಕ್ಯಾಲ್ಶಿಯಮ್ಮು, ಈ ಸಪ್ಲಿಮೆಂಟ್ಸ್ ಎಲ್ಲ ಕರೆಕ್ಟಿಗೆ ಆ ಟೈಮಲ್ಲಿ ತೊಗೊಳ್ಬೇಕು. ಮಲ್ಟಿವಿಟಮಿನ್ಸು ಎಲ್ಲ ತಿನ್ನಬೇಕು. ಅವರು ಸುಮಾರು ಜನ ತಿನ್ನೋದೇ ಇಲ್ಲ. ಸೊ ಎಸ್ಟ್ರೋಜನ್ನೂ ಅವರು ಸಪ್ಲಿಮೆಂಟ್ ಆಗಿ ತಗೊಳ್ಳೋದು. ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಂತ ಮಾಡ್ತಾರೆ. ಯೂಶಲಾಗಿ ಅದು ಎಲ್ಲರಿಗೂ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಬೇಕಾಗೋದಿಲ್ಲ. ಮಲ್ಟಿವಿಟಮಿನ್ಸು, ಕ್ಯಾಲ್ಶಿಯಂ ರಿಚ್ ಫುಡ್ಸ್ ತೊಗೊಂಡ್ರು ಸಾಕಾಗುತ್ತೆ. ಹೌದು ಹೌದು. ಇವತ್ತವರೆಗೂ ಅದಕ್ಕೇನು ಬಂದಿಲ್ವಾ ಡಾಕ್ಟ್ರೆ? ಅಂದರೆ ಮೆನಿಸ್ಕಸ್ಗಾಗಿರಲಿ, ಈ ಜಾಯಿಂಟ್ಗೆ ಸಂಬಂಧಪಟ್ಟಂತೆ ದರ್ ಆರ್ ನೋ ಕ್ವಿಕ್ ಹ್ಯಾಕ್ಸ್? ಕ್ವಿಕ್ ಸೊಲ್ಯೂಷನ್ ಯಾವುದಕ್ಕೂ ಇಲ್ಲ. ಇಟ್ ಈಸ್ ಎ ಸ್ಲೋ ಪ್ರೋಸೆಸ್. ಬಟ್ ಆಲ್ ದೀಸ್ ಪ್ರೋಸೆಸ್ ನೀವು ಕರೆಕ್ಟಿಗೆ ಫಾಲೋ ಮಾಡಿದ್ರೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ತೀವಲ್ಲ, ಅದನ್ನು ಡೆಫಿನೆಟಾಗಿ ಅದು ಲಾಂಗ್ ಟರ್ಮ್ ಬೆನಿಫಿಟ್ ನಿಮ್ಗೆ ನೀಗೆ ಸಿಕ್ಕೇ ಸಿಗುತ್ತೆ. ನಾಟ್ ಓನ್ಲಿ ಫಾರ್ ದ ನೀ, ಶೋಲ್ಡರ್ಸ್ ಆಗಿರ್ಬೋದು, ಸೊಂಟ ಆಗಿರ್ಬೋದು, ಬೆನ್ನಾಗಿರ್ಬೋದು, ಎಲ್ಲದಕ್ಕೂ.